ಹಿಂದೆ ಇವೆರಡು ಮಾಡಿದ್ದಾರೆ. ಒಂದು 31 ಜನದ ಮೇಲೆ, ಒಂದು 25 ಜನದ ಮೇಲೆ, ನಿನ್ನೆ 11 ಜನದ ಮೇಲೆ ಎಫ್ಐಆರ್. ಈ ಮಧ್ಯದಲ್ಲಿ ಕೆಲವು ಬಡಾವಣೆಗಳು, ಆ ಬಡಾವಣೆಗಳಲ್ಲಿ ಇವತ್ತೇನು ಸೈಟ್ಗಳನ್ನು ಮಾಡಿದ್ದಾರೆ ಅದನ್ನು ತಗೊಳ್ಳೋರಿಲ್ಲ. ಇದು ನನ್ನ ಕಾಲದಲ್ಲಿ ಎಫ್ಐಆರ್ ಆಮೇಲೆ ನನ್ನ ಕಾಲ ಎಫ್ಐಆರ್. ಈಗ ಬರೀ ಬೇಳೆಯಿಂದ ಸೈಟ್ ಫಾರ್ಮೇಶನ್ ಅಲ್ಲ, ಅದು ಸುಮಾರು 20,000ಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಒಬ್ಬ ಜವಾಬ್ದಾರಿ ಅದಾದ್ಮೇಲೆ ಕೆಂಪೇಗೌಡ ಬಡಾವಣೆ ಕಾಣುತ್ತೆ, ಅಲ್ಲೇ ಇದೆ. ಇದ್ರ ಜೊತೆಗೆ ಇಂಥ ಕೆಂಪೇಗೌಡರು, ನಾಡಪ್ಪ ಕೆಂಪೇಗೌಡರು, ಡಾಕ್ಟರ್ ಶಿವರಾಮ್ ಕಾರಂತರು ಮತ್ತು ನಿವೇಶನ ಹಂಚಿಕೆ ಮಾಡುವುದು ಸರಿ. ಇತ್ತೀಚಿನ ವರದಿಗಳ ಪ್ರಕಾರ ಮೇಲೆದೆಲೆಸುವ ಲೇಔಟ್ಗಳಲ್ಲಿ ಸಾವಿರಾರು ಅಭಿವೃದ್ಧಿಪಡಿಸಿದ ನಿವೇಶನಗಳು ನಾಗರಿಕರಿಂದ ಬೇಡಿಕೆ ಇಲ್ಲದೆ ಖಾಲಿ ಬಿದ್ದಿರುವುದು ನಿಜವಲ್ಲವೇ? ಈ ಅಂಶಗಳು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿಲ್ಲವೆ. ನಾನು ಬರೆದಿದ್ದೇನೆ ಸ್ಪಷ್ಟವಾಗಿ. ಅದರ ಜೊತೆಗೆ ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ ಹಾಗೂ ಹೋಗುವ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 2 ರಸ್ತೆಗೆ ಹೊಂದಿಕೊಂಡಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು 6 ಬಡಾವಣೆಗಳಲ್ಲಿ ಒಟ್ಟು 6,810 ಎಕರೆ 30.8 ಗುಂಟೆ ವಿಸ್ತೀರ್ಣದ ಪ್ರದೇಶದಲ್ಲಿ ರಚಿಸಿರುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರದ ಅನುಮೋದನೆ ನೀಡಿದೆ. ಇಷ್ಟೆಲ್ಲ ಇದ್ರು ಇದ್ರ ಮೇಲೆ ನಿಮಗೆ ಕಣ್ಣೆ ಯಾಕೆ? ಯಾಕೆ ಕಣ್ಣು? ಯಾರು ಬೇಡಿಕೆ ಇಟ್ಟಿದ್ದಾರೆ? ಸುಮಾರು ಇದೆಲ್ಲ ಸೇರಿದ್ರೆ 40,000 ಎಕರೆ ನಿವೇಶನಗಳು ಜನಗಳ ಬೇಡಿಕೆ ಇಲ್ಲದೇನೆ ಇವತ್ತು ನಮ್ಮ ಮುಂದೆ ಈ ಅಂಕಿ ಅಂಶ ತೋರಿಸ್ತದೆ. ಈಗ ಬಿಡಿ ಹತ್ರ ಯಾಕೆ 500 ಎಕರೆ ಅಕ್ವೈರ್ ಮಾಡಿದ್ರಿ? ಅಲ್ಲಿ ಯಾರೋ ಒಬ್ಬರು ರೈತರು ನಿನ್ನೆ ಆರ್ಗ್ಯೂ ಮಾಡ್ತಾ ಇದ್ರು, ನಮಗೆ ದುಡ್ಡು ಕೊಡಿ ಅಂತ. ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಕೊಡಿ, ನಮ್ದು ತಕರಾರಿಲ್ಲ.
ಆ ಹಳ್ಳಿಯ ರೈತರಿಗೆ ಸೇರಿರೋದು 17 ಎಕರೆ. ಅವರು ಬೆಂಗಳೂರಲ್ಲಿದ್ದಾರೆ. ಅವರು 40% ಊರು ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಇದ್ಕೊಂಡು ಹೇಳೋದು, ಆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಬಡವರು ಅವ್ರೊಂದು 30-40 ಮನೆ ಇದೆ. ಹೌದು, ಆ ಹೆಣ್ಮಕ್ಳು ತಡೆದಿದ್ದಾರೆ. ಜೀಪ್ ಕಲ್ಲು ಹೊಡೆದ್ರು. ನಾನು ಆ ಪ್ರಚೋದನೆಗೆ ಕಾರಣ ಯಾರು? ರೆವಿನ್ಯೂ ಅಧಿಕಾರಿಗಳು. ನಾನು DC ಬಗ್ಗೆ ವಾದ ಮಾಡಲ್ಲ. ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ DC ರೆವಿನ್ಯೂ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋಗಿ ಅಂತ ಕಳಿಸ್ತಾರೆ. DC is helpless. ಈ ಹಂತದಲ್ಲಿ ಈ ರಾಜ್ಯದ ವ್ಯವಸ್ಥೆ ಇದೆ.